ಶಕ್ತಿ ಯೋಜನೆ ಬಗ್ಗೆ ಶಾಸಕರಿಗೆ ಇಚ್ಛಾಶಕ್ತಿ ಕೊರತೆಯಿದೆ. ಬೇಲೂರಿನಲ್ಲಿ ಜಿಬಿ ಆನಂದಮೂರ್ತಿ ಅಸಮಾಧಾನ. ಶಕ್ತಿ ಯೋಜನೆಯ ಬಗ್ಗೆ ಶಾಸಕರಿಗೆ ಇಚ್ಛಾಶಕ್ತಿಯ ಕೊರತೆಯಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಬಿ ಆನಂದಮೂರ್ತಿ ಬೇಲೂರಿನಲ್ಲಿ ಅಸಮಾಧಾನ ಹೊರಹಾಕಿದ್ರು. ಇನ್ನು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನಾದ್ಯಂತ ಹಳ್ಳಿಗಳಿಗೆ ಹಾಗೂ ಶಕ್ತಿ ದೇವತೆಗಳ ಸ್ಥಳಗಳಿಗೆ ತೆರಳಲು ಡಿಪೋದಲ್ಲಿ 10 ಬಸ್ಗಳು ಕೊರತೆ ಇರೋದ್ರಿಂದ ಸಾರಿಗೆ ವ್ಯವಸ್ಥೆಯನ್ನು ನಿಭಾಯಿಸಲು ಸಾಧ್ಯ ಆಗ್ತಾ ಇಲ್ಲ. ಆದರೆ ಶಕ್ತಿ ಯೋಜನೆಯ ಬಗ್ಗೆ ಶಾಸಕ ಎಚ್.ಕೆ. ಸುರೇಶ್ ಅವರಿಗೆ ಇಚ್ಛಾಶಕ್ತಿ ಇಲ್ಲದಿರುವುದರಿಂದ ಸಾರಿಗೆ ಸಮಸ್ಯೆ ಬಗೆಹರಿಸಲು ಸಾರಿಗೆ ಇಲಾಖೆ ಅಧ್ಯಕ್ಷರ ಬಳಿ ನಾನು ಪದೇ ಪದೇ ಹೋಗುವ ಅನಿವಾರ್ಯತೆ ಹೆಚ್ಚಾಗಿದೆ ಎಂದು ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ನಮ್ಮ ಶಾಸಕರೇ ಆಗ್ಬೋದು, ಎಕ್ಸಾರಿ ಹೋಗಿ ಮಿನಿಸ್ಟರ್ ಹೋಗಿ ಮೀಟ್ ಮಾಡಿ ಬಸ್ ಕೇಳಿದ್ದಾರೆ, ಕೇಳ್ತಿಲ್ಲ. ಈಗ ನಾವು ಹೋಗಿ ಲಾಸ್ಟ್ ಅವ್ರು ಮಿನಿಸ್ಟರ್ ಮನೆ ಸಿಡ್ತಿದ್ರು ನಮ್ಮ ಮೇಲೆ. ಬೇರೆಯವ್ರನ್ನವ್ರು ಒಬ್ಬರೇ ಅಧ್ಯಕ್ಷರು, ಎಲ್ಲರೂ ಅಧ್ಯಕ್ಷರು, ಒಬ್ಬರು ಬರೋದಿಲ್ಲ, ಯಾಕೆ ಹಿಂಗ್ ಬರ್ತಿಲ್ಲ ನೀವು ಅಂತ ಕೇಳಿದ್ರು. ಇಲ್ಲ ಸರ್, ನಾನು ನೆಕ್ಸ್ಟ್ ಟೈಮ್ ಬಂದ್ರೆ ಮನೆಯಿಂದ ಎಲ್ಲೇ ಹೋಗೋದಿಲ್ಲ, ನಾನು ನಮ್ಮ ಬಸ್ ಕೊಡೋ ತನಕ ನಾನು ಎದ್ದೋಗಲ್ಲ ಅಂತ ಕೂತ್ಕೊಂಡಿದ್ದೀನಿ. ಇನ್ನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಯುವ ನಿಧಿ, ಗೃಹಲಕ್ಷ್ಮಿ ಯೋಜನೆ, ಆಹಾರ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದು ಚರ್ಚಿಸಲಾಯಿತು. ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಹಂಚಿಕೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ತೊಂದರೆಯಾಗದಂತೆ ನಿಗಾವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಇನ್ನು ಸದಸ್ಯರಾದ ಅಶೋಕ್ ಶರತ್ ಮಾತನಾಡಿ, ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸದುಪಯೋಗಬೇಕು. ಯಾವುದೇ ದೂರು ಬಂದರೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಸೇರ್ಪಡೆ ಮಾಡ್ಕೊಳ್ಳಿ, ಆಮೇಲೆ ಹೊಸ ಕಾರ್ಡ್ ಬಿಟ್ಟಾಗ ಸ್ಪ್ಲಿಟ್ಟಿಂಗ್ ಬರುತ್ತೆ. ಸ್ಪ್ಲಿಟ್ಟಿಂಗ್ ಅಲ್ಲಿ ಇವ್ರಿಗೆ ಅವಕಾಶ ಆಗುತ್ತೆ, ಮಾಡ್ಬೋದಲ್ಲ ಅದನ್ನ. ಇದೊಂದು ಅವಕಾಶ ಇದೆ, ಕಾನೂನು ರೀತಿ ಅಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ಇದೊಂದು ಮಾಡಕ್ಕೆ ಅವಕಾಶ ಇದೆ. ಅದನ್ನ ಹೇಳೋ ಕೆಲಸ ಗ್ಯಾರಂಟಿ ಕಮಿಟಿ ಸದಸ್ಯರು ಅಧ್ಯಕ್ಷರು ಆ ಕೆಲಸ ಇದೆ. ಅದನ್ನು ನೀವು ಪರಿಣಾಮಕಾರಿ ಮಾಡಬೇಕು, ಬಟ್ ಅದನ್ನ ಪತ್ರಿಕೆಯಲ್ಲಿ ಬರ್ಸಕ್ಕಾಗಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಸಮಿತಿ ಸದಸ್ಯರಾದ ನಿಶ್ಚಲ್, ಅಶೋಕ್ ಶರತ್, ಇಂದ್ರೇಶ, ಆಹಾರ ನಿರೀಕ್ಷಕಿ ವೀಣಾ, ಶಿರಸ್ತೇದಾರ್ ಗೀತಾಂಜಲಿ, ಪುರುಷೋತ್ತಮ್, ವಿದ್ಯುತ್ ಇಲಾಖೆ ಇಂಜಿನಿಯರ್ ಚಂದ್ರು, ಡಿಪೋ ಮ್ಯಾನೇಜರ್ ನಾಗರಾಜು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಮತಾ ಆಶಾ ಸೇರಿದಂತೆ ಇತರೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.